ಆ ದೇವ್ರು ಕೊರೋನಾ ಆದ್ಮೇಲೆ ಯಾಕೆ ನನ್ನ ಇನ್ನೂ ಬದುಕಿಸಿದ್ರು ಅಂತ ನನಗೆ ಗೊತ್ತಿಲ್ಲ ಗೈಸ್. ಮೋಸ್ಟ್ಲಿ ಈ ಥರ ಕುಟ್ಟಕ್ಕೆ ಇರಬೇಕು ಅನ್ಸುತ್ತೆ. ನನ್ನ ಜೀವನ ಎಲ್ಲಿ ಈ ಥರ ಕುಟ್ಟಿ ಕುಟ್ಟಿ ನನ್ನ ಜೀವನ ಮುಗಿಸ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಆಗ್ಬಿಟ್ಟಿದೆ. ಯಾಕಂದರೆ ನಾನು ಝೂಲಜಿಸ್ಟ್ ಆಗಿರೋ ಅಂಥ ಕಾರಣ. ಯಾಕಾದರೂ ಈ ಝೂಲಜಿ ತಗೊಂಡು ಇಷ್ಟು ಅನುಭವಿಸ್ತಾ ಇದ್ದೀನಪ್ಪ ಅನಿಸ್ತಾ ಇದೆ. ಅಯ್ಯೋ ದೇವ್ರೇ! ಬರೀ ಕುಟ್ಟೋದೇ ಕೆಲಸ ಆಗ್ಬಿಟ್ಟಿದೆ ನನಗೆ ಈ ಸೆಮ್ ಎಲ್ಲ. ಫೈನಲ್ ಇಯರು 5th ಸೆಮ್ ಅಂದರೆ ಈ ಥರ ಎಲ್ಲ ಕುಟ್ಟೋದಿರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಕುಟ್ ಬರೀ ಮೊನ್ನೆಯಿಂದ ಮೊನ್ನೆ ಅಲ್ಲ, ಈ ಫೈನಲ್ ಇಯರ್ ಬಂದಾಗಿಂದ ಬರೀ ಕುಟ್ಟೋದೆ. ಇದು ನೋಡಿ. ಆಮೇಲೆ ನಮ್ಮಮ್ಮ ಮಾಡಿರೋ ಬಿಸಿ ಬಿಸಿ ದೋಸೆ, ತುಪ್ಪ ತಿನ್ಕೊಂಡು ಕಾಲೇಜಿಗೆ ಬಿಟ್ಟೆ. ಹಂಗೋ ಹಿಂಗೋ ಮೊದಲನೇ ಕ್ಲಾಸ್ ಮುಗಿಸ್ಕೊಂಡೆ ಗುರು. ಆಗಲೇ ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡೋ ಅಷ್ಟರಲ್ಲಿ ಒಂದು ಬ್ಯಾಡ್ ನ್ಯೂಸ್. ಯಾಕಂದರೆ ನಮ್ಮ ಝೂಲಜಿ ಡಿಪಾರ್ಟ್ಮೆಂಟಿಂದ ಇಬ್ಬರು ಟೀಚರ್ಸ್ ಹೋಗ್ತಿದ್ದಾರೆ. ಹಾಗಾಗಿ ಒಬ್ಬರು ಟೀಚರ್ ನನಗೊಂದು ಲೆಟರ್ ಬರ್ಕೊಡಿ ಅಂತ ಎಲ್ಲರಿಗೂ ಕೇಳಿದ್ರು, ಹೋಗ್ಲಿ ಪಾಪ ಅಂತ ಬರ್ಕೊಟ್ವಿ. ಇದು ನೋಡಿ, ಈ ಬಿ ಟಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಬಂದಿದೆಯೋ ಗೊತ್ತಿಲ್ಲ ಗುರು. ಬರ್ತಾರೆ, ಅಸೈನ್ಮೆಂಟ್ ಕೊಡ್ತಾರೆ, ಕ್ಲಾಸಲ್ಲಿ ಕುತ್ಕೊಂಡು ಬರೀರಿ, ಆಮೇಲೆ ಅಟೆಂಡೆನ್ಸ್ ಅಂತಾರೆ. ನನ್ನ ಫ್ರೆಂಡ್ ನೋಡಿ ಇಂಥ ಲೆಜೆಂಡರಿ, ಅವಳು ಬಿ ಟಿ ಕ್ಲಾಸಲ್ಲಿ ಝೂಲಜಿ ರೆಕಾರ್ಡ್ ಬರೀತಾ ಕೂತಿದ್ದಾಳೆ. ಪರವಾಗಿಲ್ಲ ಬಿಡಿ, ಬರೀಲಿ ಪಾಪ ಹುಡುಗಿ. ಆಮೇಲೆ ನನ್ನ ಫ್ರೆಂಡ್ ಅದೇನು ಎಕ್ಸಾಕ್ಟಾಗಿ ಇರೋ ರೆಕಾರ್ಡಲ್ಲಿ ಹೇಗೆ ಬರೆದ್ಲು ಅಂದರೆ ಮ್ಯಾನ್ಯುಲಲ್ಲಿ ಹೇಗಿದೆಯೋ ಹಾಗೆ ಬರೆದ್ಲು. ಲೆಜೆಂಡ್ರಿ. ನಮ್ಮ ಝೂಲಜಿ ಲ್ಯಾಬ್ ಅವ್ರು ಎಷ್ಟು ಒಳ್ಳೆಯವರು ಅಂದರೆ, ಅವ್ರ ಕೈ ನೋವಾಗಬಾರ್ದು ಅನ್ನೋ ರೀಸನ್ಗೆ ನಮಗೆ ಡ್ರಾಯಿಂಗ್ ಮಾಡಿಸಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂದ್ಬಿಟ್ಟು ಬೋರ್ಡ್ ಮೇಲೆ ಬರೆಸ್ತಾರೆ. ಅದಾದಮೇಲೆ ಆ ಡ್ರಾಯಿಂಗ್ನ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಸೂಪರ್ ಅಲ್ಲ. ಆದರೂ ಪರವಾಗಿಲ್ಲ, ಇವತ್ತು ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ. ಹಾಗೆ ಹಾರ್ಟ್ ಬೈ ಧೃತಿ ಅಂತಲೂ ಕೂಡ ಹಾಕ್ತೆ. ಆ್ಯಂಡ್ ತುಂಬ ಚೆನ್ನಾಗೇ ಮಾಡಿದೆ ಕೂಡ ನಾನು. ಇವತ್ತು ನಾವು ನಮ್ಮ ಕಾಲೇಜಲ್ಲಿ ಅಂದರೆ ಝೂಲಜಿ ಲ್ಯಾಬಲ್ಲಿ ಎಂಪ್ಲಾಯೀಸ್ ಆಗಿದ್ವಿ ಗೈಸ್ ನಾವು. ಯಾಕಂದರೆ ಎಲ್ಲ ಸ್ಲೈಡ್ಸ್ನ ಸಪ್ರೇಟ್ ಮಾಡಿ ಮತ್ತು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಅದರದ್ದೆಲ್ಲ ಲಿಸ್ಟ್ ಮಾಡಿ ಇವತ್ತು ನಾವು ಎಂಪ್ಲಾಯೀಸ್ ಮಾಡಬೇಕಾಗಿರೋ ಎಲ್ಲ ವರ್ಕ್ನು ಮಾಡಿದ್ದೀವಿ. ಐ ಡೋಂಟ್ ನೋ ವೆನ್ ದೇ ವಿಲ್ ಗಿವ್ ಸ್ಯಾಲ್ರಿ ಫಾರ್ ಅಸ್, ಬಟ್ ಆದರೂ ನಮ್ಮ ಕಾಲೇಜು ನಮ್ಮ ಲ್ಯಾಬಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅನ್ನೋ ಪ್ರೌಡ್ನೆಸ್ ಫೀಲಿಂಗೋಸ್ಕರ ನಾವೇನು ಸ್ಯಾಲ್ರಿನ ಇಸ್ಕೊಳ್ಳಲ್ಲ, ಬೇಡ ಅಂತ ಹೇಳ್ತೀವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡಿ ಗೈಸ್, ಮರಿಬೇಡಿ.